ಸೊ ಹೇ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಇವತ್ತು ನನ್ನ ಲಾಸ್ಟ್ ಎಕ್ಸಾಮ್. ಒಂದು ಎಕ್ಸಾಮ್ದು ವಿಡಿಯೋನೇ ಮಾಡಿಲ್ಲ. ಸೊ ಈಗ ರಿಯಲೈಸ್ ಆಯಿತು, ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ರೆ ಒಂದು ಎಕ್ಸಾಮ್ ವಿಡಿಯೋನೇ ಮಾಡಿಲ್ಲ. ಇಟ್ಸ್ ಓಕೆ, ಇರೋದಾರ ಎಡಿಟ್ ಮಾಡೋಕ್ಕನ ಅಂಥೇಳಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಓದ್ಕೊಂಡು ನಂತರ ಕಾಲೇಜಿಗೆ ಹೋಗೋಕ್ಕೆ ರೆಡಿ ಆಯ್ತಾಯಿದ್ದೆ. ಸೊ ಟಿಫನ್ ಮಾಡಿ ಕಾಲೇಜಿಗೆ ಹೊರಟೆ. ಸೊ ಇವತ್ತೊಂಥರ ಖುಷಿ ಆಗ್ತಿತ್ತು, ಬಿಕಾಸ್ ಆಫ್ ಲಾಸ್ಟ್ ಎಕ್ಸಾಮ್ ಅಂತ. ಸೊ ಲಾಸ್ಟ್ ಎಕ್ಸಾಮ್ ಅಂತ ಕಾಲೇಜ್ ಹತ್ರ ಹೋದರೆ ಒಬ್ಬರು ಇರಲೇ ಇಲ್ಲ. ನನಗಂತೂ ಭಯ ಸ್ಟಾರ್ಟ್ ಆಗೋಯಿತು, ಎಲ್ಲಿ ಜನನೇ ಇಲ್ವಲ್ಲ ಅಂತ. ಸೊ ಆಮೇಲೆ ಗೊತ್ತಾಯಿತು ಲಾಸ್ಟ್ ಎಕ್ಸಾಮ್ ಎಲ್ಲ ಮನಿಕೊಂಬಿಟ್ಟವ್ರೆ ಅಂತ. ಆಮೇಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಓದ್ಕೊತಾ ಇದ್ದು. ಸೊ ಇವತ್ತು ನನ್ನ ಎಕ್ಸಾಮ್ ಸಖತ್ತಾಗಿ ಬರ್ತಿದ್ದೀನಿ ಗೈಸ್. ಸೊ ಹೊರಗಡೆ ಬರ್ತೀನಿ, ಯಾರೂ ಇಲ್ಲವೇ ಇಲ್ಲ, ನಾನೇ ಫಸ್ಟ್ ಬಂದಿದ್ದೀನಿ. ಸೊ ನೋಡೋರಲ್ಲ ನಾನು ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ ಅಂತ. ಸೊ ಲಾಸ್ಟ್ ಎಕ್ಸಾಮ್ ಅಲ್ವಾ. ಸೊ ಆಮೇಲೆ ಇವರಿಬ್ಬರು ಬಂದರು. ಆಮೇಲೆ ಲಾಸ್ಟ್ ಎಕ್ಸಾಮ್ ಆದಮೇಲೆ ಹಾಲ್ ಟಿಕೆಟ್ ಎಲ್ಲ ಫೋಟೋ ಅವ್ರದ್ದು ಸ್ಟೋರಿಗೆ ಹಾಕೋಣ ಅಂತ ಹೇಳಿ ಎಲ್ಲ ಫೋಟೋ ತೊಗೊಳ್ತಾಯಿದ್ದೋ. ಆಮೇಲೆ ಬಸ್ ಹತ್ತಿ ಹೋಗ್ತಾಯಿದ್ದೋ. ಸೊ ಬಸ್ಸಲ್ಲಿ ಸೀಟ್ ಇಲ್ಲ ಅಂದರೆ ನಮ್ಮ ಮಚ್ಚ ಕೆಳಗಡೆನೇ ಕೂತ್ಕೊಂಡಿರಲಿ. ನೋಡೋಲ್ಲ ಎಷ್ಟು ರಶ್ ಇದೆ. ಸೊ ಅವರು ಸೂರ್ಯಂಗೆ ಟೈಮ್ ಆಗಿ ಮುಳುಗ್ತಾ ಇದ್ದಾರೆ. ಬಟ್ ನನಗೆ ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಮನೆಗೆ ಹೋಗಿಲ್ಲ, ಇನ್ನೂ ಇಲ್ಲೇ ಇದ್ದೀನಿ. ಸೊ ಮನೆಗೆ ಹೋಗೋಷ್ಟರಲ್ಲಿ ಫುಲ್ ಎಕ್ಸಾಸ್ಟೆಡ್ ಗೈಸ್. ಸೊ ಎಕ್ಸಾಮ್ ಮುಗೀತು ಅನ್ನೋ ಖುಷಿನೇ ಇಲ್ಲ, ಅಷ್ಟು ಬಸ್ಸು ಫ್ರೀ ಮಾಡಿ ನಮ್ಮ ಪರಿಸ್ಥಿತಿ ಹೀಗಾಗಿದೆ. ಸೊ ಮನೆಗೆ ಹೋಗಿ ಸುಮ್ಮನೆ ಕೂತಿದ್ದೆ. ಇದಾಗಿತ್ತು ನನ್ನ